ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಪುರದಾಳ ಗ್ರಾಮ, ಅನ್ಪಿನಕಟ್ಟೆ ಸರ್ವೆ ನಂಬರ್ 127. ಇಲ್ಲಿ ನಾವು ಬಂದು ಒಂದು 3 ಎಕರೆ ಜೋಳ ಹಾಕಿದ್ದೀವಿ. ನಮ್ಮ ಅಜ್ಜವ್ರ ಹೆಸರಲ್ಲಿ ಜಮೀನಿದೆ. ಇಲ್ಲಿ ಜಾಗ ಮಾಡಿಕೊಂಡು ಕಷ್ಟ ಮಾಡಿಕೊಂಡು ಹಿಂದಿನ ಕಾಲದಿಂದ ಒಂದು 60 ವರ್ಷ ಆಯ್ತು ಅವ್ರು ಬಂದು ಇಲ್ಲಿ. ಅದರಲ್ಲಿ ನಾವು ಜೋಳ ಬೆಳ್ಕೊಂಡು ತೋಟ ಮಾಡಿಕೊಂಡು ಇದ್ದೀವಿ. ಈಗ ಪ್ರೆಸೆಂಟ್ ನಿನ್ನೆ ನೈಟು ಆನೆ ಲೂಟಿ ಮಾಡಿ ಹೆಚ್ಚು ಕಡಿಮೆ ಒಂದು 3 ಎಕರೆ ಜೋಳವನ್ನು ಲೂಟಿ ಮಾಡಿ ಹಾಳು ಮಾಡಿದೆ. ಇದನ್ನು ಯಾರು ಹೇಳೋರು ಕೇಳೋರು, ಈ ಡಿಪಾರ್ಟ್ಮೆಂಟ್ನವ್ರು ಕಾಯೋರಾಗಲಿ ಮತ್ತೊಂದಾಗಲಿ ಯಾರೂ ಇಲ್ಲ. ಅವ್ರು ಬರ್ತಾರೆ, ಅವ್ರ ಬಾಡಿಗೆ ಎಲ್ಲೋ ಒಂದು ಕಡೆ ಪಟಾಕಿ ಹೊಡಿತಾರೆ, ಮದ್ದುಗುಂಡು ಹೊಡಿತಾರೆ, ಓಡೋಗ್ಬಿಡ್ತಾರೆ. ಇದೇ ಥರ ಆದರೆ ಹೆಂಗೆ ಮಾಡಬೇಕು? ಈ ಆನೆ ಅಗೇನ್ ಒಂದು 15 ದಿನದ ಹಿಂದೆ ಇದೇ ಥರನೇ ಬಂದು ನೋಡಿಕೊಂಡು ಅಲ್ಲೊಂದು ಮನೆನೂ ಮುರಿದಾಕಿ ಹೋಗಿದೆ, ನಮ್ಮದೇ ಆದ ಮನೇನ. ಅದನ್ನ ಫಾಲೋ ಮಾಡಿದ್ಮೇಲೆ ನಾವು ಒಂದು 7 ಗಂಟೆ ತನಕ ಇರ್ತಿದ್ವಿ ಹೆಚ್ಚು ಕಡಿಮೆ. ಇದ್ದು ಪಟಾಕಿ ಹೊಡೆಯೋದು ಅಥವಾ ಬೆಂಕಿ ಹಾಕೋದು, ಸೈಡಿಗೆ ಏನೋ ಒಂದು ಮಾಡಿ ಹೋಗ್ತಿದ್ವಿ. ಪ್ರಾಣಿಗಳು ಬರಬಾರ್ದು, ನಮ್ಮ ಬೆಳೆಗೆ ನುಕ್ಸಾನ ಆಗಬಾರ್ದು ಅಂತ ಹೇಳಿ. ನಿನ್ನೆ ನೈಟು ಹೆಚ್ಚು ಕಡಿಮೆ ಒಂದು 8 ಗಂಟೆ ಸೂರಿಗೆ ಇದು ಅಟ್ಯಾಕ್ ಮಾಡಿದೆ. ಅಟ್ಯಾಕ್ ಮಾಡಿ ಜೋಳ ಒಂದು ತಿಂದಿದೆ, ಅಲ್ಲಿಂದ ನಮ್ಮ ತೆಂಗಿನ ಮರ ಮುರಿದಾಕಿದೆ, ಆಮೇಲೆ ಬಾಳೆ ಮುರಿದಾಕಿದೆ, ಬಾಳೆ ಶುಂಠಿ ಇದನ್ನೆಲ್ಲ ನುಕ್ಸಾನ್ ಮಾಡಿದೆ. ಈ ತರ ನುಕ್ಸಾನ್ ಆದಾಗ ನಾವು ಇದನ್ನ ಮತ್ತೆ ಈ ಜೋಳ ಅಂತೂ ಇನ್ನು ಮತ್ತೆ ಬೆಳೆಯಕ್ಕೂ ಬರಲ್ಲ. ಇದು ಈ ತರ ತುಳಿದು ಹಾಳು ಮಾಡಿದೆ. ಈ ಕುಂಡಿಗೆನೆಲ್ಲ ತೆಕ್ಕೊಂಡು ತಿಂದಿದೆ, ಅದು ಬೀಳ್ಸೆಲ್ಲ ಹಾಳು ಮಾಡಿದೆ. ಇದನ್ನ ಮತ್ತೀಗ ಇಂಪ್ರೂವ್ಮೆಂಟ್ ಮಾಡಕ್ ಆಗಲ್ಲ. ಇದನ್ನ ಇಲ್ಲಿಗೆ ಕೈ ಬಿಡ್ಬೇಕಾಗತ್ತೆ. ಹೆಚ್ಚು ಕಡಿಮೆ ನನಗೆ ಈಗ ಒಂದು ಲಕ್ಷದ ಹತ್ರ ಅಂತೂ ಲಾಸ್ ಇದೆ, ನುಕ್ಸಾನು. ಸಾಲ ಸೋಲ ಮಾಡಿ ತಂದಿರ್ತೀವಿ, ಬೆಳೆ ಬೀಜ ಮತ್ತೊಂದು ಮುಗಿದೊಂದು ಎಲ್ಲವನ್ನು ಸಾಲ ಮಾಡಿ ತಂದಿರ್ತೀವಿ. ಇದನ್ನೆಲ್ಲ ಯಾರು ಕೊಡೋರು ಯಾರು, ಕೇಳೋರು ಯಾರು? ಆನೆ ಕಾಯೋರು ಯಾರು? ಹೋಗ್ಲಿ ದನನ ಕಾಯ್ಕೊಂಡಿರೋಣ ಅಂದ್ರೆ ದನ ಅಲ್ಲ, ದೊಡ್ಡ ಆನೆಗಳು. ಏನ್ ಮಾಡ್ಬೇಕು? ಇದಕ್ಕೆಲ್ಲ ಸರ್ಕಾರ ಸೂಕ್ತ ಕ್ರಮ ತಗೋಬೇಕು. ರೈತರನ್ನ ಸ್ವಲ್ಪ ಮುತುವರ್ಜಿಯಾಗಿ ಕಾಯ್ಬೇಕು. ಯಾಕಂದ್ರೆ ದೇಶಕ್ಕೆ ಅನ್ನ ಕೊಡ್ತಾ ಇದೀವಿ, ಸ್ವಲ್ಪ ಯೋಚನೆ ಮಾಡ್ಬೇಕು. ಸುಮ್ಮನೆ ಇದನ್ನೆಲ್ಲ ಬೂಟಾಟಿಕೆಗೆ ನಾವು ರೈತರ ಪರ, ನಾವು ರೈತರ ಸರ್ಕಾರ, ರೈತರ ಪರವಾಗಿರ್ತೀವಿ, ರೈತರ ಪರವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಎಲ್ಲ ಕೂತ್ಕೊಂಡು ಎ ಸಿ ರೂಮಗೆ ಮಾತಾಡೋದಾಗ್ಲಿ, ಈ ಡಿ ಎಫ್ಗಳಾಗಿರ್ಬೋದು, ರೇಂಜ್ಗಳಾಗಿರ್ಬೋದು. ನಮ್ಮ ಈ ರೇಂಜರ್ ಒಬ್ರು ಒಳ್ಳೆ ಮೇಡಮ್ ಇಲ್ಲ ಅಂತ ನಾವು ಹೇಳಲ್ಲ, ಅವರಿಗೆಲ್ಲ ಇಲ್ಲಿ ಬಂದು ಕಾಯಕ್ಕಾಗತ್ತಾ? ಒಳ್ಳೆಯವ್ರನ್ನ ಯಾರನ್ನ ಹಾಕ್ಬೇಕು. ಇಂಥ ಇಂಟೀರಿಯರ್ ಪ್ಲೇಸ್ಗಳಿಗೆ, ಅಭಯಾರಣ್ಯಗಳಿಗೆ ಒಳ್ಳೆಯವ್ರನ್ನ ಹಾಕ್ಬೇಕು. ಒಳ್ಳೆ ಸ್ಟ್ರಿಕ್ಟ್ ಆಗಿ ಡ್ಯೂಟಿ ಮಾಡೋರ್ನ ಹಾಕ್ಬೇಕು. ಸ್ವಲ್ಪ ಆನೆ ಮುಗ್ದೊಂದು ಪ್ರಾಣಿಗಳು ಹಾವಳಿ ಆಗ್ದಿಲ್ಲ. ನನಗೆ ಒಂದು ವರ್ಷದಿಂದ ಆನೆ ಹೊಡೆದು ಒಬ್ಬ ಸತ್ತೋದ. ಯಾರು ಕೇಳೋರು ಇದನ್ನೆಲ್ಲ? ಈಗ ನಾವು ನಾಳೆ ಈಗ ಆನೆ ಕಾಯ್ಬೇಕು ಅಂತ, ಈಗ ಬೆಳೆ ಕಾಯಕಂತ ಬರ್ಲೇಬೇಕು. ನಾನು ಬಂದಾಗ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಕೇಳ್ತಾರೆ? ಹೆಚ್ಚು ಕಡಿಮೆ ಆಗ್ಬಾರ್ದು. ಇದನ್ನೆಲ್ಲ ಒಂಚೂರು ಕ್ರಮ ತಗೊಳ್ಲೇಬೇಕು ಸರ್ಕಾರ. ಇದ್ರ ಬಗ್ಗೆ ಬರೇ ಎಲ್ಲೋ ಬಿಟ್ಟಿ ಭಾಗ್ಯ ಕೊಟ್ಕೊಂಡಿರೋದಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ತಗೊಬೇಕು. ರೈತರು ಫಾಲೋ ಮಾಡಬೇಕು. ರೈತರ ಕಷ್ಟಗಳನ್ನ ಸ್ವಲ್ಪ ಕೇಳಬೇಕು. ಸುಮ್ಮನೆ ಏನೇನೋ ಮಾಡಿದ್ವಿ ಏನೇನೋ ಬಿಟ್ವಿ ಅಂತ ಹೇಳೋದಲ್ಲ. ಮೆನ್ ಪವರ್ಸ್ಗಳನ್ನ ಹಾಕ್ಲಿ. ಸ್ವಲ್ಪ ನಾವೆಲ್ಲ ಡಿಗ್ರಿ ಪಗ್ರಿ ಮಾಡಿ ಓದಿ ಕೆಲಸ ಬಿಟ್ಟು ಎಲ್ಲ ಸಿಟಿಲಿ ಕೆಲಸ ಮಾಡೋರಲ್ಲ. ಈಗ ರೈತರಿಗೆ ಯಾಕೆ ಆಗ್ತಾ ಇದೀವಿ? ದೇಶಕ್ಕೆ ಒಂದು ಒಳ್ಳೇದಾಗ್ಲಿ, ಒಳ್ಳೆ ಬೆಳೆ ಬೆಳೆಯೋಣ, ದೇಶ ಸಮೃದ್ಧಿ ಮಾಡೋಣ, ನಮ್ಮ ದೇಶ ಹಿಂದಿಂದ ಇದು ಆರ್ಥಿಕವಾಗಿ ಬೆಳಿಲಿ ಅಂತೇಳಿ ನಮ್ದೆಲ್ಲ ಆಲೋಚನೆ ಇರುತ್ತೆ. ನಾವೀಗ ಓದ್ದವರಿಗೆ ಒಂದು ಮನ್ಸಲ್ಲಿ ಏನೋ ಇಟ್ಕೊಂಡು ಬಂದಿರ್ತೀವಿ. ಈ ತರ ಎಲ್ಲ ಆಗಿ ಸಪೋರ್ಟಿವ್ ಇಲ್ಲದೆ ಹೋದ್ರೆ ನಮ್ಮ ಮನ್ಸಲ್ಲಿ ಏನಾಗುತ್ತೆ, ಕೆಟ್ಟ ನಮ್ಮ ಗೌರ್ಮೆಂಟ್ ಬಗ್ಗೆ ಆಗಿರ್ಬೋದು, ಈ ಬೆಳೆ ಮಾಡೋದ್ರ ಬಗ್ಗೆ ಆಗಿರ್ಬೋದು, ನಾವು ಸ್ವಾರ್ಥಿಗಳಾಗಬೇಕು ಅಂತ ಮನ್ಸಿಗೆ ಬಂದ್ಬಿಡತ್ತೆ. ಅದೆಲ್ಲ ಆಗ್ಬಾರ್ದು. ಇದನ್ನ ಕ್ರಮವಾಗಿ ಈ ಗೌರ್ಮೆಂಟ್ ಆಗಿರ್ಬೋದು, ಅಫಿಷಿಯಲ್ಸ್ ಆಗಿರ್ಬೋದು, ಇಲ್ಲಿ ಕೆಲಸ ಮಾಡೋ ಡ್ಯೂಟಿ ಮಾಡೋ ಇವರಾಗಿರ್ಬೋದು, ಯಾರೇ ಆಗಲಿ ಸಪೋರ್ಟಿವ್ ಆಗಿ ರೈತರಿಗೆ ಸಪೋರ್ಟ್ ಮಾಡಿ, ರೈತರನ್ನ ಬೆಳೆಸಿ. ಈಗ ಆಗಿರೋ ನಷ್ಟವನ್ನ ಅಷ್ಟು ಕೊಡಿ ಅಂತ ಕೇಳಲ್ಲ ನಾವು. ಯಾಕೆ ಅವ್ರು ಕೊಡಕ್ ಆಗಲ್ಲ, ನಮಗ್ ಗೊತ್ತಿದೆ, ಕಷ್ಟ ಇದೆ. ಆದ್ರೆ ಕೊಡೋದ್ರಾಗ ಎಲ್ಲೋ ಒಂದು ಫಾಲೋ ಮಾಡಿ ಕೊಡಿ. ಯಾರ್ದು ಜೋಬಲ್ಲಿ ಲೀಕ್ ಆಗೋ ವ್ಯವಸ್ಥೆ ಮಾಡಬೇಡಿ. ಒಂದು ಒಳ್ಳೆ ರೀತಿಯಿಂದ ಒಂದು ಒಳ್ಳೆ ವ್ಯವಸ್ಥೆ ಸೂಕ್ತವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿ ಈ ರೀತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಂಜುನಾಥ್ ಅಂತೇಳಿ ನನ್ನ ಹೆಸರು. ನಮಸ್ತೆ ಸರ್, ನಾನು ರಾಜೇಶ್ ಅಂತ, ಪುರದಾಳು, ಕಡ್ಲೆಒಡ್ಡು ಅಂದರೆ ಶರಾವತಿ ಮುಳುಗಡೆಯವರು. ನಾವು ಸರ್ವೆ ನಂಬರ್ 127 ಅನ್ಪಿನಕಟ್ಟೆಗೆ ಬರುತ್ತಿದ್ದು. ನಾವು ಶರಾವತಿ ಮುಳುಗಡೆಯವರು. ನಾವು 61ರಲ್ಲಿ ಈ ಪುರದಾಳಕ್ಕೆ ನಮ್ಮನ್ನು ತಗೊಬಂದು ಇಲ್ಲಿ ಬಿಟ್ಟರೆ ಸೂಕ್ತವಾದಂಥ ನಮಗೆ ಯಾವುದೇ ಆದಂಥ ಸೌಲಭ್ಯ ಕೊಟ್ಟಿಲ್ಲ. ಜಾಗ ಒಂದು ತೋರಿಸಿದ್ರು ಹೋದ್ರು ಬಿಟ್ಟರೆ ಸರ್, ಇವತ್ತಿಗೂ ನಮಗೆ ಪಕ್ಕಾ ಪೋಡಿ ಆಗ್ಬೋದು ಯಾವುದೂ ನಮಗೆ ಮಾಡಿಕೊಟ್ಟಿಲ್ಲ. ಆದರೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ಜಮೀನಲ್ಲೇ ನಾವು ಜೋಳ, ಆಮೇಲೆ ಭತ್ತ, ಸ್ವಲ್ಪ ಕಬ್ಬು, ಆಮೇಲೆ ಬಾಳೆ, ಅಡಿಕೆ, ತೆಂಗು ಇವನ್ನೆಲ್ಲವನ್ನೂ ಹಾಕೊಂತ ನಾವು ನಮ್ಮ ಸಂಸಾರನ ಅಚ್ಚುಕಟ್ಟಾಗಿ ನೋಡ್ಕೊಂಡು ಬರ್ತಾ ಇದ್ವಿ. ಆದರೂ ನಾವು ಇಲ್ಲಿ ಈ ಆನೆ ಹಾವಳಿ ಕಾಲದಲ್ಲಿ ನಾವು ಹಣ್ಣಾಗಿ ಬಿಟ್ಟಿದ್ದೀವಿ. ಯಾಕೆಂದರೆ ನಾವು ಏನಾದ್ರು ಕಾಯ್ಬೋದು, ಆನೆ ಕಾಯೋಕ್ಕಾಗಲ್ಲ. ಇದು ಆನೆ ನಿಯಂತ್ರಣ ತರಬೇಕು ಅಂದರೆ ಗೌರ್ಮೆಂಟ್ ಸರ್ಕಾರ ತಲೆ ಎತ್ಕೋಬೇಕು. ಬಿಟ್ಟರೆ ನಮ್ಮ ಹತ್ರ ಏನೂ ಮಾಡೋಕ್ಕಾಗಲ್ಲ. ಇದು ರೈತರ ಹತ್ರ ಏನೂ ಮಾಡೋಕ್ಕಾಗಲ್ಲ. ರೈತರು ಬೆಳೆ ಮಾಡಬೇಕು, ಬೆಳೆ ತಗೊಳ್ಬೇಕು ಅನ್ನೋ ಪೊಸಿಷನಿಗೆ ಬಂದ ತಕ್ಷಣವೇ ಈ ಥರ ವರ್ಷನೂ ನಾವು ಇವತ್ತು ಬೆಳೆ ಇನ್ನು 2 ತಿಂಗಳಿದೆ, ಬೆಳೆ ನಮ್ಮ ಕೈ ಸೇರಬೇಕು ಅನ್ನೋ ಮೂಮೆಂಟಿಗೆ ಆನೆ ಬಂದು ಈ ಥರ ಹೋದ ವರ್ಷ, ಹಚ್ಚ ವರ್ಷ 3 ವರ್ಷದಿಂದ ಈ ಥರ ಹಾವಳಿ ಮಾಡ್ತಾಯಿದೆ ಸರ್. ರಾತ್ರಿನೂ ಕೂಡ ಇದು 2 ಆನೆ ಬಂದು ನಮಗೆ ಹೆಚ್ಚು ಕಡಿಮೆ ಬಾಳೆ, ಆಮೇಲೆ ತೆಂಗು, ಅಡಿಕೆ, ಆಮೇಲೆ ಶುಂಠಿ, ಆಮೇಲೆ ಜೋಳ, ಇವು 3 ನಮ್ಮ ಇದೇ ಸರೌಂಡಲ್ಲಿ ಒಬ್ಬೊಬ್ರದ್ದು 3 ಎಕರೆ ಜೋಳನ ಮುರಿದಿದೆ. ನಮ್ಮದು ಒಂದು 10-15 ತೆಂಗಿನ ಮರ ಮುರಿದಿದೆ. ಅಲ್ಲಿಂದ ಬಾಳೆ ಮುರಿದಿದೆ.
ಅಡಿಕೆ ಮುರಿದಿದೆ, ಶುಂಠಿ ತುಳಿದು ಹಾಳು ಮಾಡಿದೆ. ಇಷ್ಟೆಲ್ಲ ಮಾಡ್ತಾಯಿದ್ರು. ನಾವು ಅರಣ್ಯ ಇಲಾಖೆಯವರಿಗೆ ಮನವಿ ಸಲ್ಲಿಸಿದ್ದೀವಿ. ಫೋನ್ ಮುಖಾಂತರ ನಾವು ಹೇಳಿದ್ದೀವಿ, ಸಾರ್ ಬಂದು ನೋಡಿ ಈ ಥರ ಮಾಡ್ತಿದೆ. ಯಾಕೆಂದರೆ ನಾವು ಎಮ್ಮೆ ದನ ಇಂಥವಾದರೆ ನಾವು ಕಂಟ್ರೋಲ್ ಮಾಡ್ಕೋಬೋದು. ಆನೆನ ಹತ್ರ ಯಾರ ಹತ್ರ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಂಟ್ರೋಲ್ ಮಾಡಬೇಕು ಆದದ್ದು ಕರ್ನಾಟಕ ಸರ್ಕಾರ ಬೇಕಾದ್ರೆ ಮನಸ್ಸು ಮಾಡಿ ಇದನ್ನು ಕಂಟ್ರೋಲ್ ಮಾಡ್ಬೋದು. ಅಥವಾ CPTನೋ EPTನೋ ಅಥವಾ ಸೋಲಾರ್ ಬೇಲಿ ಮುಖಾಂತರನೋ ಏನಾದ್ರು ಮಾಡಿ ಇಲ್ಲಿ ನಮ್ಮ ಊರಿನಿಂದ ಇದನ್ನು ಗಡೀಪಾರು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ. ಸರ್, ನಮ್ಮ ಅಳಲು ನಿಮ್ಮ ಹತ್ರ ತೋರ್ಕೊಂಡಿದ್ದೀವಿ, ಬಂದು ನೋಡಿ. ಅಧಿಕಾರಿಗಳು ಯಾರೂ ಬರೋದಿಲ್ಲ. ಹೋಸತಿ ಕೃಷಿ ಇಲಾಖೆಯರು ಬಂದರು, ತೋಟಗಾರಿಕೆ ಇಲಾಖೆಯರು ಬಂದರು, ಅದನ್ನು ಇನ್ಸ್ಪೆಕ್ಷನ್ ಮಾಡಿದ್ರು, ಮಾಜೂರಿ ಮಾಡ್ಕೊಂಡು ಹೋದರು. ನಾವು ಅರ್ಜಿ ಕೊಟ್ಟಿದ್ದೀವಿ, ಅರ್ಜಿ ಕೊಡಿ ಅಂತ ಸರ್ಕಾರ ಹೇಳ್ತು. ಅರ್ಜಿ ಕೊಟ್ಟರೆ ಇಲ್ಲ ಇದು ಬರೋದಿಲ್ಲ, GPS ಆಗಬೇಕು ಅಂತಾರೆ. ನಮಗೆ ಶರಾವತಿ ಮುಳುಗಡೆಗೆ GPS ಆಗೋದು ಯಾವಾಗ? ಹಾಗಾದರೆ ನಾವೇ ಮಾತ್ರ ಇಲ್ಲಿ ಹಿಂಗಿರೋದ, ಅಥವಾ ಶರಾವತಿ ಮುಳುಗಡೆಯರಿಗೆ ಮಾತ್ರ ಈ ಬರೇನಾ, ಅಥವಾ ಕರ್ನಾಟಕ ರಾಜ್ಯದಾಗ ಇರ್ತಕ್ಕಂಥ ಎಲ್ಲ ರೈತರಿಗೂ ಇದೇನಾ, ಅಥವಾ ಶರಾವತಿ ಮುಳುಗಡೆಯರಿಗೆ ಇದೆ ಕಷ್ಟನ ಅಂತ ಗೊತ್ತಿಲ್ಲ. ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಕ್ಕೆ ಹೋದರೆ, ಸರ್ಕಾರಕ್ಕೆ ಕೇಳಕ್ಕೆ ಹೋದರೆ, ಸರ್ ಹಿಂಗೆ ಆನೆ ಬಂದಿದೆ, ಬನ್ನಿ ನಮ್ಗೆ ಒಂದು ಸೂಕ್ತವಾದ ಒಂದು ಅವಕಾಶ ಮಾಡಿಕೊಡಿ, ಇರೋಕ್ಕೆ ಅವಕಾಶ ಮಾಡಿಕೊಡಿ ಅಂದರೆ ರಾತ್ರಿ ಬಂದು ಹಾವಳಿ ಮಾಡಿದೆ. ಇಲಾಖೆಯವ್ರಿಗೆ ಹೇಳಿದ್ರೆ ಇಲಾಖೆಯವ್ರು ಫೋನ್ ಎತ್ತಂಗಿಲ್ಲ, ಬಿಜಿ ಇದ್ದೀವಿ ಅಂತ ಅವ್ರು ಫೋನ್ ಮಾಡ್ತಿದ್ದಾರೆ. ರೇಂಜರ್ ಮೇಡಮ್ನಿಗೆ ಫೋನ್ ಮಾಡಿದ್ರೆ ನಾವು ಮೀಟಿಂಗಲ್ಲಿ ಇದ್ದೀವಪ್ಪ, ಇಡ್ರಪ್ಪ ಫೋನ್, ಆಮೇಲೆ ನಾವು ಬೇಕಾದ್ರೆ ಮಾಡ್ತೀವಿ ಅಂತಾರೆ. ಅದು ಯಾಕೆ ಹಂಗಾರೆ? ಶರಾವತಿ ಮುಳುಗಡೆ ಇರೋದೇ ತಪ್ಪು ಅಂತನ? ಶರಾವತಿ ಮುಳುಗಡೆ ಜಮೀನು ಮಾಡಿ ಇರೋದೇ ತಪ್ಪು ಅಂತನ? ಅಥವಾ ರೈತಾಗಿ ಹುಟ್ಟಿರೋದೇ ತಪ್ಪನ? ರೈತ ಬೆಳೆ ಬೆಳೆಯೋದು ತಪ್ಪು. ಸರ್ಕಾರದ ಬೆನ್ನೆಲುಬು ನಾವು ರೈತರು, ನಮ್ಮ ಅಯ್ಯೋ ಅನಿಸಬಾರ್ದು. ಸರ್ಕಾರ ನಮ್ಮ ಮೇಲೆ ಮೊದಲನೇ ಆದ್ಯತೆ, ಗೌರ್ಮೆಂಟು ಮೊದಲನೇ ಆದ್ಯತೆ ನಮ್ಮ ಶರಾವತಿ ಮುಳುಗಡೆಯರಿಗೆ ಕೊಡಬೇಕು. ಎಲ್ಲ ರೈತರು ಒಂದೇ, ನಾವು ಯಾರು ಅವರು ಇವ್ರನ್ನಂತ ನಾವು ದೂಷಣೆ ಮಾಡೋದಿಲ್ಲ. ಶರಾವತಿ ಮುಳುಗಡೆಯವರಿಗೆ ಫಸ್ಟ್ ಆದ್ಯತೆ. ಯಾಕೆಂದರೆ ಸರ್ಕಾರಕ್ಕೆ ಬೆಳ್ಕೊಟ್ಟವ್ರು ನಾವು. ಸರ್ಕಾರ ನಡ್ಸೋಕ್ಕೆ ನಾವು ದಾರಿ ಮಾಡಿಕೊಟ್ಟವ್ರು. ಇವತ್ತು ಸರ್ಕಾರಕ್ಕೆ ಇನ್ಕಮ್ ಬರಬೇಕು ಆದರೆ ಇವತ್ತು ಎಷ್ಟೋ ಇಂಡಸ್ಟ್ರಿಯಲ್ ಏರಿಯಾ, ಆಮೇಲೆ ಫ್ಯಾಕ್ಟ್ರಿಗಳಾಗ್ಬೋದು, ವಿಮಾನ ನಿಲ್ದಾಣ, ವಿಮಾನ ಫ್ಯಾಕ್ಟ್ರಿಗಳಾಗ್ಬೋದು, ರೈಲ್ವೆ ಫ್ಯಾಕ್ಟ್ರಿಗಳಾಗ್ಬೋದು, ಎಲ್ಲ ನಮ್ಮ ಕರೆಂಟಿಂದನೇ ಆಗಬೇಕಾದದ್ದು. ನಾವು ಕರೆಂಟ್ ಕೊಟ್ಟಿಲ್ಲ ಅಂದರೆ ಇವ್ರ ಮನೆ ಯಾವುದೇ ಆದಂಥ ಇಂಡಸ್ಟ್ರಿಯಲ್ ಏರಿಯಾ ನಡೆಯಲ್ಲ. ಇಂಡಸ್ಟ್ರಿಯಲ್ ಏರಿಯಾ ಬಂದಿರತಕ್ಕಂಥ ಬೆನಿಫಿಟ್ ಸರ್ಕಾರಕ್ಕೆ ಹೋಗೋದಿಲ್ಲ. ಇವರು ಪುಕ್ಷಟೆ ಕೊಡ್ತಾರಲ್ಲ, ಈ ಪುಕ್ಷಟೆ ಕೊಡೋದು ಪೂರ್ತಿ ನಮ್ಮ ಒಂದು ಶಕ್ತಿ ಅದು. ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಸರ್ಕಾರಕ್ಕೆ ಇದು ಸ್ವಲ್ಪ ಗಮನ ಹರಿಸ್ಬೇಕು ಸರ್ಕಾರ ಈ ರೈತರ ಮೇಲೆ. ನಮ್ಮ ಶರಾವತಿ ಮುಳುಗಡೆ ರೈತರ ಮೇಲೆ ಫಸ್ಟ್ ಆದ್ಯತೆ ಕೊಡಬೇಕು. ಶರಾವತಿ ಮುಳುಗಡೆ ಎಲ್ಲಿ ಕಾಡಿನ ಭಾಗದಲ್ಲಿ ಇದ್ದಾರೆ, ಆ ಕಾಡಿನ ಭಾಗದಾಗ ಇರ್ತಕ್ಕಂಥದ್ದು ರೈತರಿಗೆ ಏನು ಆನೆ ಹಾವಳಿ ಮಾಡ್ತಿದೆ ಅದನ್ನು ಫಸ್ಟ್ ರಕ್ಷಣೆ ಮಾಡೋದು ಸರ್ಕಾರದ ಆದ್ಯತೆ. ಸರ್ಕಾರ ಇದು ನಮ್ಮ ಮೇಲೆ, ಸರ್ಕಾರ ಮತ್ತು ಸರ್ಕಾರದಾಗ ಇರ್ತಕ್ಕಂಥ ಅಧಿಕಾರಿಗಳು ನಮ್ಮ ಮೇಲೆ, ನಮ್ಮ ಶರಾವತಿ ರೈತರ ಮೇಲೆ ಒಳ್ಳೆಯವಾದಂಥ ಕಾಳಜಿ ತೋರಿಸ್ಬೇಕು. ಅವ್ರು ಕೂಡ ಒಳ್ಳೆ ಬಾಂಧವ್ಯವಾಗಿ ಇರ್ತಕ್ಕಂಥ ಬದುಕಂಥ ಒಂದು ವ್ಯವಸ್ಥೆ ಮಾಡಬೇಕು. ಸರ್ಕಾರಕ್ಕೆ ನಾವೇನಾದ್ರು ಶರಾವತಿ ಮುಳುಗಡೆಯರು ತಿರುಗಿ ಬಿದ್ದರೆ, ನಮ್ಮ ಸಂಸಾರಕ್ಕೆ ಅನ್ಯಾಯ ಆದರೆ ನಾವು ಸುಮ್ಮನೆ ಬಿಡೋದಿಲ್ಲ. ನಾವು ಆಫೀಸಲ್ಲಿ ನಾವು ತೆಂಗಿನ ಗಿಡ DFO ಆಫೀಸ್ ಆಗ್ಬೋದು, ಅಥವಾ ACF ಅಥವಾ ಜಿಲ್ಲಾ ಕಚೇರಿ ಆಗ್ಬೋದು, ಜಿಲ್ಲಾ ಕಚೇರಿ ಆಫೀಸ್ ಹತ್ರ ನಾವು ತೆಂಗಿನ ಗಿಡ ಅಡಿಕೆ ಗಿಡ ನಟ್ಕೊಂಡು ಪ್ರತಿಭಟನೆ ಮಾಡಬೇಕಾಗತ್ತೆ. ಇದ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ನನ್ನ ಹೆಸರು ರಾಜೇಶ್ ಪುರದಾಳ್.